ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಮಾಜಿ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಮೆಚ್ಚುವಂತಹ ದೊಡ್ಡ ಸಾಧನೆ ಮಾಡಿರ್ತಕ್ಕಂತಹ ಇಬ್ಬರಿದ್ದಾರೆ. ಸೊ ನಮ್ಮ ವಾಲಂಟಿಯರ್ಸ್ ಟೀಮ್ ಏನ್ ಡಿಸೈಡ್ ಮಾಡ್ತಾ ಇದೆ ಅಂದ್ರೆ ಅವರಿಬ್ಬರನ್ನ ಕೂಡ ನಾವು ಆಧರಿಸಬೇಕು, ಗೌರವಾದವರುಗಳಿಂದ ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ. ಸೊ ಅವರು ಇಡೀ ನರಸಿಂಹರಾಜಪುರಕ್ಕೆ ಕೀರ್ತಿ ತರುವಂತಹ, ಹೆಮ್ಮೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಬ್ರು ಆರ್ಮಿನಲ್ಲಿದ್ದು, ಈ ದೇಶದ ಸೈನ್ಯದಲ್ಲಿದ್ದು ಇಡೀ ಅವರ ಸರ್ವಿಸ್ ನ ಯಶಸ್ವಿಯಾಗಿ ಮುಗಿಸಿ ಬಂದಿದ್ದಾರೆ. ಇಂಡಿಯನ್ ಗೌರ್ಮೆಂಟ್ ಅಥವಾ ಭಾರತೀಯ ಸೇನೆ ಎಲ್ಲಿಗೆಲ್ಲ ಅವ್ರಿಗೆ ಸೇವೆಯನ್ನ ನೀಡಬೇಕು ಅಂತ ಹೇಳಿ ಕಳಿಸಿದ್ದು ಅಲ್ಲೆಲ್ಲ ಸೇವೆಯನ್ನ ನೀಡಿ ಅವರು ಗಾಳಿ, ಮಳೆ, ಚಳಿ ಎಲ್ಲವನ್ನ ಬದಿಗೊತ್ತಿ ತಮ್ಮ ಕುಟುಂಬವನ್ನು ಕೂಡ ತ್ಯಾಗ ಮಾಡಿ ಈ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿ ಭಾರತೀಯ ಹೆಮ್ಮೆಯ ಮಾಜಿ ಸೈನಿಕರಾಗಿದ್ದಾರೆ ಶ್ರೀಯುತ ಮನೋಜ್ KS ಅವರು. ಸೊ ಅವರು ಮುಂದೆ ಬರಬೇಕು. ಅವ್ರನ್ನ ನಾವೆಲ್ಲರೂ ಸೇರಿ ಸನ್ಮಾನ ಮಾಡುವಂತದ್ದು ಅತ್ಯಂತ ಯಶಸ್ವಿನ ಹಾಗೇನೆ ಅವಿಸ್ಮರಣೀಯವಾದ ಕ್ಷಣ. ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬರ ಮಾಜಿ ವಿದ್ಯಾರ್ಥಿ ಲಿಜೇಶ್ ಅವರಿದ್ದಾರೆ. ಲಿಜೇಶ್ ಅವರು ಇಡೀ NR ಪುರದಾದ್ಯಂತ ತುಂಬಾ ಜನ ಮೆಚ್ಚುವಂತಹ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ನಡೆಸುವಂತಹ ಅನಾಥಾಶ್ರಮ, ಈ ಅನಾಥಾಶ್ರಮದಲ್ಲಿ 45ಕ್ಕೂ ಹೆಚ್ಚು ಅನಾಥರನ್ನ ಅವರು ಸರ್ವ ರೀತಿಯ ಸೇವೆಯನ್ನ ಕೊಟ್ಟು ಅವರ ಬಾಳಿಗೆ ಆಶ್ರಯವಾಗಿದ್ದಾರೆ. ಸೇವೆಯೇ ಪರಮೋ ಧರ್ಮ ಅಂತಕ್ಕಂತಹ ಸ್ಪಷ್ಟವಾದ ಸಂದೇಶಕ್ಕೆ ಅವರು ಅರ್ಥ ತುಂಬಿದ್ದಾರೆ. ಸೊ ಲಿಜೇಶ್ ಹಾಗೂ ಮನೋಜ್ ಅವರಿಗೆ ಸನ್ಮಾನವನ್ನು ನೀಡುವಂತಹ ಕ್ಷಣ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಂತಹ ರೋಸ್ಬೆಲ್ ಸಿಸ್ಟರ್ ಹಾಗೂ ಸಲೀನಾ ಟೀಚರ್ ಅವರೇ ಬಂದು ಇದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳೆಲ್ಲರ ಅಪೇಕ್ಷೆ. ಬೇಸರ ಪಡ್ಕೋಬೇಡಿ, ನೀವೇ ನಡೆಸ್ಕೊಡ್ಬೇಕು ಅಂತ ಹೇಳಿ ತುಂಬಾ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ HM ಆಗಿದ್ದಂತವರು. ನೀವೇ ಬಂದು ಈ ಸನ್ಮಾನವನ್ನ ನೆರವೇರಿಸ್ಕೊಡ್ಬೇಕು. ಥ್ಯಾಂಕ್ ಯು. ಇಂತಹ ಒಂದು ಸುಂದರ ಚಟುವಟಿಕೆ